ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಾವು ಈ 73ನೆಯ ಸರ್ಗವನ್ನು ನೋಡಿದ್ವಿ. ಈಗ ನಾವು ನೋಡ್ತಾ ಇರೋದು 74ನೆಯ ಸರ್ಗ. ಈ 74ನೆಯ ಸರ್ಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಏನಾಗಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅದೆಲ್ಲದರ ವಿವರಣೆ. ನಿಜವಾಗಿಯೂ ಶಂಭೂಕನ ಸಾವಿಗೆ ಏನು ಕಾರಣ, ಅದನ್ನು ವಾಲ್ಮೀಕಿಗಳು ಕಂಡ ಬಗೆ ಏನು, ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ತಥಾತು ಕರುಣಂ ತಸ್ಯ ದ್ವಿಜಸ್ಯ ಪರಿದೇವನಂ ಶುಶ್ರಾವ ರಾಘವ ಸರ್ವಂ ದುಃಖ ಶೋಕ ಸಮನ್ವಿತಂ. ನಾವೀಗ ನೋಡ್ತಾ ಇರುವಂಥದ್ದು ಈ ಒಂದು ನಿನ್ನೆ ನೋಡಿದ್ವಿ. ಒಬ್ಬ ಬ್ರಾಹ್ಮಣ ಬಂದು ಜೋರಾಗಿ ಅಳ್ತಾ ಇದ್ದಾನೆ. ಜೋರಾಗಿ ಅಳ್ತಾ ಇದ್ದವ ಏನಾಯಿತು, ರಾಮನ ಕಿವಿಗೆ ಬಿತ್ತು. ರಾಮ ಏನು ಮಾಡಿದ, ಸದುಃಖೇನ ಚ ಸಂತಪ್ತಃ ಮಂತ್ರಿಣಸ್ತಾನುಪಾಹ್ವಯತ್ ವಸಿಷ್ಠಂ ವಾಮದೇವಂಚ ಭ್ರಾತೃಂಶ್ಚ ಸಹ ನೈಗಮಾನ್. ವಸಿಷ್ಠ ವಾಮದೇವರು ಅಣ್ಣ ತಮ್ಮಂದಿರು ಎಲ್ಲರನ್ನ ಕರೆದ. ಒಟ್ಟು 8 ಜನ ಋಷಿಗಳೇ ಬಂದರು. ಮಾರ್ಕಂಡೇಯರು, ಮೌದ್ಗಲ್ಯರು, ವಾಮದೇವ, ಕಾತ್ಯಾಯನ, ಜಾಬಾಲಿ, ಗೌತಮ, ಜೊತೆಗೆ ನಾರದರು ಬಂದರು. ಯಾಕೆ ಇದಾಯಿತು, ಮಹರ್ಷಿಗಳೆಲ್ಲ ಬಂದಾಗ ಯಾಕೆ ಇದಾಯಿತು ಅಂತ ಕೇಳಿದ. ಶೃಣು ರಾಜನ್ ಯಥಾ ಕಾಲೇ ಪ್ರಾಪ್ತೋ ಬಾಲಸ್ಯ ಸಂಶಯಃ ಶ್ರುತ್ವಾ ಕರ್ತವ್ಯತಾಂ ರಾಜನ್ ಕುರುಶ್ವ ರಘುನಂದನ. ಆಗ ಎಲ್ಲ ಗೊತ್ತಿದ್ರೂ ನಾರದರು ಹೇಳಿದ್ದನ್ನ ದೇವರು ಕೇಳಿದ. ಬಹಳ ಹಿಂದೆ ಕೃತಯುಗದಲ್ಲಿ ಎಲ್ಲರೂ ಬ್ರಾಹ್ಮಣರಿದ್ದರು. ಕೇಳಿಸಿಕೊಳ್ಳಿ, ಕೃತಯುಗದಲ್ಲಿ ಎಲ್ಲರೂ ಬ್ರಾಹ್ಮಣರಿದ್ದರು. ಬ್ರಾಹ್ಮಣರು ಅಂದರೆ ಬ್ರಹ್ಮವನ್ನು ತಿಳಿದವರು. ಆ ಯುಗ ಕಳೆದ ಮೇಲೆ ಅಮೃತ್ಯವಸ್ತದಾ ಸರ್ವೇ ಜಗ್ನಿರೇ ದೀರ್ಘದರ್ಶಿನಃ. ಆ ಯುಗದಲ್ಲಿ ತಪ್ಪುಗಳಾಗ್ತಾ ಇರಲಿಲ್ಲ, ತಪ್ಪಿನಿಂದ ಪ್ರಾಣ ಕಳ್ಕೊಳ್ಳೋದು ಇತ್ಯಾದಿಗಳೆಲ್ಲ ಆಗ್ತಾ ಇರಲಿಲ್ಲ. ಆಮೇಲೆ ತ್ರೇತಾಯುಗ ಬಂತು. ಕ್ಷತ್ರಿಯ ಯತ್ರ ಜಾಯಂತೆ ಪೂರ್ವೇಣ ತಪಸಾನ್ವಿತಾ. ತ್ರೇತಾಯುಗದಲ್ಲಿ ಕ್ಷತ್ರಿಯರು ಬರಲಿಕ್ಕೆ ಶುರು ಮಾಡಿದರು. ಆ ಕ್ಷತ್ರಿಯರು ಸುಮ್ಮನೆ ಅಲ್ಲ, ಕಳಪೆಗಳಲ್ಲ, ರಾಜರ್ಷಿಗಳು.
ರಾಜರೂ ಆಗಿದ್ದು ಋಷಿಗಳೂ ಆಗಿರುವವರು ಏನಂತ ಕರೀತಾರೆ? ರಾಜರ್ಷಿಗಳು ಅಂತ ಕರೀತಾರೆ. ಅಂಥವ್ರ ಕಾಲ ಶುರು ಆಯಿತು. ವೀರ್ಯದಿಂದ ತಪಸ್ಸಿನಿಂದ ಅವರು ಮಿಗಿಲು. ಇನ್ನು ತ್ರೇತಾಯುಗದಲ್ಲಿ ಬ್ರಹ್ಮ ಮತ್ತು ಕ್ಷತ್ರಿಯರು ಇಬ್ಬರೂ ಕೂಡ ಸಮವೀರ್ಯ ಸಮನ್ವಿತಂ, ಸಮಾನವಾದ ತಪಸ್ಸಿನಿಂದ ಕೂಡಿರ್ತಾ ಇದ್ರು. ಅವರೆಲ್ಲರೂ ಕೂಡ ಚಾತುರ್ವರ್ಣ್ಯದ ವ್ಯವಸ್ಥೆಯನ್ನು ತಂದರು. ಕೃತಯುಗದಲ್ಲಿ ಎಲ್ಲರೂ ಬ್ರಾಹ್ಮಣರೇ, ಅದನ್ನು ನಾವು ಶಾಂತಿ ಪರ್ವದಲ್ಲಿಯೂ ನೋಡಿದ್ವಿ. ತ್ರೇತಾಯುಗದಿಂದ ವರ್ಣದ ವ್ಯವಸ್ಥೆ ಶುರುವಾಗಿತ್ತು. ಒಳಗಡೆಯ ವರ್ಣ ಮತ್ತು ಹೊರಗಡೆಯ ವರ್ಣ ಎರಡೂ ಬೇರೆ ಬೇರೆ ಆದರೂ ಒಳಗಡೆಯ ವರ್ಣದವರಿಗೆ ಬೆಲೆ ಕೊಡಬೇಕು ಅಂತನ್ನೋದು ಅದು ಹತ್ತಿರ ನೋಡಿ 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 ಗೊತ್ತಾಗೋದು ಅವರು ಒಳಗಡೆಯ ಯಾವ ವರ್ಣದವರು ಅಂತ. ಇವಾಗ ಒಬ್ಬ ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದು ಅವನು ಬ್ರಾಹ್ಮಣ ವರ್ಣವನ್ನು ಧರಿಸಿದ್ದಾನೆ, ಹೇಗೆ ಗೊತ್ತು ನಿಮಗೆ? ಅವನ ಜೊತೆ ಒಡನಾಟ ಒಂದೇ ದಾರಿ, ಬೇರೇನೂ ಇಲ್ಲ. ಯಾಕೆಂದ್ರೆ ಭಾಗವತ ಹೇಳಿದ್ದೇ ಬ್ರಾಹ್ಮಣ ಅಲ್ಲ. ಭಾಗವತವನ್ನು ಹೇಳಿದವರು ಯಾರು? ಸೂತ ಪುರಾಣಿಕರು. ಯಾರವರು? ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ಕಡೆಗೆ ವೈಶ್ಯರು ಅಲ್ಲ. ವೈಶ್ಯ ಹಾಗೂ ಶೂದ್ರರ ನಡುವೆ ಬರುವವರು ಭಾಗವತವನ್ನು ಹೇಳಿದ್ದು ಋಷಿಗಳಲ್ಲ. ಆ ರೋಮಹರ್ಷಣ ಅಂತನ್ನುವ ಒಬ್ಬನ ಹತ್ತಿರ ಭಾಗವತವನ್ನು ಕೇಳಿದ್ದು, ಒಬ್ಬ ಸೂತನಿಂದ ಕೇಳಿದ್ದು. ಹೀಗಾಗಿ ಆಮೇಲೂ ಕೂಡ ಗುಣಗಳನ್ನು ಕಂಡು ಬಂದಲ್ಲಿ ಅಲ್ಲಿ ಗೌರವ ಕೊಡಬೇಕು ಅಂತನ್ನೋದೇ ಉದ್ದೇಶ, ಬೇರೆ ಅಲ್ಲ. ಅದನ್ನು ನಾವು ಮರೆತೆವು, ಬೇರೆಯವ್ರಿಗೂ ತಿಳಿ ಹೇಳೋದನ್ನು ಮರೆತೆವು. ಅದರಿಂದಾಗಿ ಏನಾಯಿತು? ಇವತ್ತು ಕಲಸು ಮೇಲೋಗರ ಆಗಿದೆ. ಒಳಗಡೆಯ ಗುಣಗಳಿಗೆ ಬೆಲೆ ಕೊಡಬೇಕು. ಒಳಗಡೆಯ ಗುಣ ಅಭಿವ್ಯಕ್ತ ಆಗೋದು ಹೇಗೆ? ರಾಮಾಯಣ ಮಹಾಭಾರತದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಅವರು ಅಲ್ಲಿಂದ ವೇದಕ್ಕೆ ಅವರ ಸಂಚಾರ ಗೊತ್ತಾಗ್ಬಿಡತ್ತೆ. ನೋಡಿ, ಗೀತೆ ಉಪದೇಶ ಆಗಿದ್ದು ಜಗತ್ತಿಗೆ ಹೇಳಿದ್ದು ಯಾರು? ಸಂಜಯ ಯಾರು? ಸೂತರಿ. ಯಾರಿಗೆ ಹೇಳಿದ್ದು? ಧೃತರಾಷ್ಟ್ರನಿಗೆ ಹೇಳಿದ್ದು. ಜಗತ್ತಿಗೆ ಧೃತರಾಷ್ಟ್ರನ ಮೂಲಕ ಗೀತೆ ಬಂತು. ಧೃತರಾಷ್ಟ್ರನಿಗೆ ಹೇಳಿದವನು ಯಾರು? ಸಂಜಯ ಯಾರು? ಬ್ರಾಹ್ಮಣನ ಕ್ಷತ್ರಿಯನ? ಎರಡೂ ಅಲ್ಲ ಅವನು. ಇದೆಲ್ಲ ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು. ಸಾಂಪ್ರದಾಯಿಕರು ಗಮನದಲ್ಲಿಟ್ಕೊಳ್ಬೇಕು. ಸಂಪ್ರದಾಯವನ್ನು ವಿರೋಧಿಸುವ ಮಾಡರ್ನ್ ಅಂತನ್ನುವ ಹೆಸರಿನಲ್ಲಿ ದಾರಿ ತಪ್ಪಿದವರೂ ಗಮನಿಸಬೇಕು, ಕರ್ಮಠರೂ ಗಮನಿಸಬೇಕು. ಅದರಿಂದ ವರ್ಣವ್ಯವಸ್ಥೆ ಕಟ್ಟುನಿಟ್ಟಾಗಿ ಜಾರಿಗೆ ಬಂದದ್ದು ತ್ರೇತಾಯುಗದಲ್ಲಿ. ಮಾಡಿದ್ದು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣನು ಅದರೊಳಗಡೆ ಒಬ್ಬ, ಆ ಸಿಸ್ಟಮ್ ಅಲ್ಲಿ ಒಬ್ಬ ಇದ್ದಾನಷ್ಟೇ. ಅದರಿಂದ ಅಪಶ್ಯಂತಸ್ತು ತೇ ಸರ್ವೇ ವಿಶೇಷಮಧಿಕಂ ತತಃ. ಯಾವಾಗ ತ್ರೇತಾಯುಗ ಬಂತು, ಎರಡನೇ ಯುಗ, ಏನು ಡಿಫರೆನ್ಸು? ಆ ಡಿಫರೆನ್ಸಿಯೇಷನ್ಗೆ ಸಾಮಾಜಿಕವಾದ ಒಂದು ದಾರಿ, ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ದಾರಿ ಅವರು ಸ್ಥಾಪನೆ ಮಾಡಿದರು. ಆಗ ಮೊದಲು ಕೃತಯುಗದಲ್ಲಿ ಇದ್ದ 4 ಅಂಶದ ಧರ್ಮ, ಅದರಲ್ಲಿ ಒಂದು ಕಡಿಮೆ ಆಯಿತು. ಅದಕ್ಕೆ ತ್ರೇತಾ. ತ್ರಿಭಿಹಿ ಇತಂ ಯತ್ರ. ಮೂರರಿಂದ ಕೂಡಿದೆ, 3 ಕಾಲುಗಳಿಂದ ಕೂಡಿದೆ ಧರ್ಮ ಅನ್ನೋದು. ಕೃತ ಅಂದ್ರೆ ಪೂರ್ಣ, ತ್ರೇತ ಅಂದ್ರೆ 3 ಕಾಲು, ದ್ವಾಪರ ಅಂದ್ರೆ 2 ಪ್ರಧಾನ, ಕಲಿಯುಗ ಅಂದ್ರೆ ಎಲ್ಲವನ್ನ ಮೀರಿ ಕಲಿಯುತ್ತಾನೆ ಅಂತ. ಇದು ಇರುವಂಥದ್ದು. ಅಧರ್ಮೇಣ ಚ ಸಂಯುಕ್ತ ತೇಜೋ ಮಂದಂ ಭವಿಷ್ಯತಿ. ಅಧರ್ಮದಿಂದ ಕೂಡಿದಾಗ ತೇಜಸ್ಸು ಮಂದ ಆಗತ್ತೆ. ಆಮಿಷಂ ಯಚ್ಚ ಪೂರ್ವೇತಾಂ ರಾಜತಂಚಮಲಂ ಭೃಶಂ ಅನೃತಂ ನಾಮ ತದ್ಭೂತಂ ಪಾದೇನ ಪೃಥಿವೀ ತಳೇ.
ಆಮೇಲೆ ಕ್ರಮೇಣ ಆಮಿಷಂ ಯಚ್ಚ ಪೂರ್ವೇಶಾಂ ರಾಜಸಮಲ ಜಾಸ್ತಿ ಆಗತ್ತೆ. ಆದರೆ ಅನೃತ ಇರಲ್ಲ ಅಲ್ಲಿ. ಕ್ರಮೇಣ ಅನೃತದ ಮೇಲೆ ಸತ್ಯ ಗೆದ್ದೇ ಗೆಲ್ಲುತ್ತೆ. ಶುಭಾನ್ಯೇವಾಚರನ್ ಲೋಕಃ ಸತ್ಯ ಧರ್ಮಪರಾಯಣ. ಅದಕ್ಕಾಗಿ ವರ್ಣವ್ಯವಸ್ಥೆ ಅನ್ನೋದು ಬಂದದ್ದು. ವರ್ಣವ್ಯವಸ್ಥೆ ಬಂದದ್ದು ಯಾವುದೇ ಆಗಲಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಶುರು ಆಗಿರೋದು. ಕ್ರಮೇಣ ಅದರಲ್ಲಿನ ಲೂಪ್ ಹೋಲ್ಗಳು ಉಂಟಾಗಬಾರದು ಅಂತೆಲ್ಲುಂಟು. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಆರ್ಗನೈಸೇಷನ್ನು, ಒಂದು ವ್ಯವಸ್ಥೆ ಎಲ್ಲವೂ ಹಾಗೆ ತಾನೇ ಆಗೋದು. ಸ್ವಧರ್ಮ ಪರಮಸ್ತೇಷಾಂ ವೈಶ್ಯ ಶೂದ್ರಂ ತಥಾಗಮತ್. ಅದೇ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿ ವೈಶ್ಯರು ಮತ್ತೆ ಶೂದ್ರರು ಅಂತನ್ನುವ ಪ್ರಭೇದ ಉಂಟಾಯಿತು. ಯಾಕೆಂದ್ರೆ ಆ ಕಸುಬಿಗೆ, ಆ ಸಮಾಜದ ನಿರ್ಮಾಣಕ್ಕೆ ಅನುಕೂಲವಾಗಿ. ತತಃಪೂರ್ವೇ ಪುನರ್ಹ್ರಾತಂ ಅಗಮನ್ ನೃಪಸತ್ತಮ. ಆಮೇಲೆ ಕ್ರಮೇಣ ಇನ್ನೊಂದು ಪಾದ ಜಾಸ್ತಿ ಆಯಿತು ಅಧರ್ಮದ್ದು. ತಥೋ ದ್ವಾಪರ ಸಂಖ್ಯಾತ ಯುಗಶ್ಚ ಸಮಜಾಯತ. ದ್ವಾಪರ ಅಂತ ಆ ಯುಗ. ಅಧರ್ಮಶ್ಚ ಅನೃತಂ ಚೈವ ವವೃಧೆ ಪುರುಚರಚಭಾ. ಅಧರ್ಮ ಮತ್ತೆ ಅನೃತ ಮಿಗಿಲಾಯಿತು. ಆಮೇಲೆ ಅಸ್ಮಿನ್ ದ್ವಾಪರ ಸಂಖ್ಯಾನೇ ತಪೋ ವೈಶ್ಯಾನ್ ತಮಾವಿಚತ್. ಆ ತಪಸ್ಸು ವೈಶ್ಯರನ್ನು ಪ್ರವೇಶಿಸಿತು. ಹೀಗೆ 3 ಯುಗಗಳಿಂದ 3 ವರ್ಣಗಳನ್ನ ತಪಸ್ಸಿಗೆ ಅಣಿ ಮಾಡಿದರು. ನಶೂದ್ರೋ ಲಭತೆ ಧರ್ಮಂ ಯುಗತಸ್ತು ನರರ್ಚಭ. ಹೀನವರ್ಣೋ ನೃಪಶ್ರೇಷ್ಠ ತಪ್ಯತೆ ಸುಮಹತ್ತಪಃ. ಈ 3 ಯುಗಗಳು ಆದ ಮೇಲೆ 4ನೇ ಯುಗದಲ್ಲಿ ಏನಾಗತ್ತೆ? ಪೂರ್ತಿ ಅಧರ್ಮ ವ್ಯಾಪ್ತವಾಗತ್ತೆ. ಆ ಅಧರ್ಮ ಈಗ ವ್ಯಾಪ್ತವಾಗಬಾರದು. ಭವಿಷ್ಯತ್ ಶೂದ್ರಯೋನ್ಯಾಂ ಹಿ ತಪಶ್ಚರ್ಯಾ ಕಲೌ ಯುಗೆ ಅಧರ್ಮ ಪರಮೋ ರಾಜನ್ ದ್ವಾಪರೇ ಶೂದ್ರ ಜನ್ಮನಃ. ಆ ಕಾರಣದಿಂದ ಈ ಒಂದು ಯುಗಗಳಲ್ಲಿ ಕ್ರಮೇಣ ವರ್ಣಗಳ ವಿಸ್ತಾರ. ಮೊದಲು ಬ್ರಾಹ್ಮಣರು ಮಾತ್ರ ಇದ್ದವರೆಲ್ಲ ಬ್ರಾಹ್ಮಣರೇ. ಆಮೇಲೆ ಕ್ಷತ್ರಿಯರು ಬಂದರು, ಆಮೇಲೆ ವೈಶ್ಯರು ಬಂದರು. ಈ ಯಾವುದೇ ಯುಗಗಳಲ್ಲಿ ತಪ್ಪಾದ ಕಾರಣಕ್ಕೆ ತಪಸ್ಸು ಅನ್ನೋದಿರಬಾರದು. ದೈತ್ಯರು ದಾನವರು ಮಾಡಿದ್ರು ಅಂದ್ರೆ ಅದು ಅವರ ಒಂದು ಜೀವ ಗತಿಗೆ, ಸ್ವರೂಪ ಯೋಗ್ಯತೆಗೆ ತಕ್ಕ ಹಾಗೆ ಅವರ ಸಾಧನೆಗಾಗಿ ಅವರು ಮಾಡಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ಅದ್ಯ ತಪ್ಯತಿ ದುರ್ಬುದ್ಧಿ ತೇನ ಬಾಲವಧೋಷಯಂ. ದುರ್ಬುದ್ಧಿಯವನಾದ್ದರಿಂದ, ಏಕೆಂದರೆ ಶಬರಿ ಮಾಡಿದ್ದಾಳೆ ಈಗಾಗಲೇ, ದುರ್ಬುದ್ಧಿಯಿಂದ ತಪಸ್ ಮಾಡ್ತಾ ಇದ್ದಾನೆ ಅಲ್ವಾ. ಇವಾಗ ದುರ್ಬುದ್ಧಿಯಿಂದ ಏನೇ ಮಾಡಿದ್ರೂ ಪ್ರಾಬ್ಲಮ್ಮೇ. ನಿಮಗೆ ಮೆಡಿಕಲ್ ಮಾಫಿಯಾ ಹೇಗೆ ನಡೆಯುತ್ತೆ ಅಂತ ಗೊತ್ತೇ ಇದೆ. ಒಂದಿಷ್ಟು ಜನರನ್ನು ಆಯ್ದುಕೊಳ್ತಾರೆ, ಒಂದಿಷ್ಟು ಜನರನ್ನಿಗೆ ದುಡ್ಡು ಕೊಟ್ಟು ಯಾವುದೋ ಒಂದು ಪ್ರದೇಶದಿಂದ ಹೆಚ್ಚು ಎಜುಕೇಷನ್ ಇಲ್ಲದವರನ್ನು ಆಯ್ದುಕೊಂಡು ಅವ್ರ ಮೇಲೆ ಟೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಜನರ ಮುಂದೆ ಇಡ್ತಾರೆ. ನಾವೀಗ ಅದರ ಬಗ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸುಮ್ಮನೆ ಇದ್ದೀವಿ ಅಲ್ವೇ. ಆಮೇಲೆ ನೆಮ್ಮದಿಯಿಂದ ಹೂತು ಹೋಗಿರುವ ಹೆಣಗಳನ್ನು ಟೆಸ್ಟ್ಗೆ ಬಳಸ್ಕೊಂಡವ್ರು ಎಷ್ಟು ಜನ ಇದ್ದಾರೆ. ಆ ಹೆಣಗಳನ್ನು ಕ್ಲಿನಿಕಲ್ ರಿಸರ್ಚ್ಗಾಗಿ ಸರಬರಾಜು ಮಾಡುವ ದಂಧೆಗಳು ಎಷ್ಟಿದೆ. ಅದನ್ನು ಹೇಳಿದ್ರೆ ಅವ್ರನ್ನ ದುರ್ಬುದ್ಧಿ ಅಂತಲೇ ಇವತ್ತು ಪರಿಗಣಿಸೋದು. ಹಾಗೆ ಇದನ್ನು ಕೂಡ ಪರಿಗಣಿಸಬೇಕು. ಶಂಭೂಕನ ವಧೆಯನ್ನ ದುರ್ಬುದ್ಧಿಯಿಂದ ತಪಸ್ ಮಾಡಿದ್ರು, ರಿಸರ್ಚ್ ಮಾಡಿದ್ರು ತಪ್ಪೆ.
ಯುರೋಪಿನಲ್ಲಿ ಈ ತರಹದ ಒಂದು ರಿಸರ್ಚ್ ನಡೆಯುವಾಗ ಒಬ್ಬೊಬ್ಬ ವ್ಯಕ್ತಿಗೆ ಸಂಬಳ ಕೊಟ್ಟು ಅವನಿಗೆ ನಿರಂತರವಾಗಿ ಥರಥರದ ಪ್ರಯೋಗಗಳನ್ನು ಮಾಡೋದು, ಮೂಗ್ ಮೇಲೆ ಗುದ್ದುತ್ತಾ ಇರೋದು, ಹೊಡಿತಾ ಇರೋದು, ಅದೇ ಅವ್ರ ಕೆಲಸ. ಪೆಟ್ಟು ತಿನ್ನಬೇಕು. ಯಾಕೆಂದರೆ ನೀವು ಹೀಗೆ ಪೆಟ್ಟು ತಿಂದು ಸಂಬಳವನ್ನು ತಗೊಂಡು ಮುಂದಿನ ತಲೆಮಾರಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ. ನಾನು ಈ ತರಹದ್ದು ಇನ್ನೂ 10 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅಮೇರಿಕೆಯವರು ಬಾಂಬ್ ಹಾಕಿದ್ರು ಜಪಾನಿನ ಮೇಲೆ. ಆಗ ಏನಾಯಿತು, ವಿಶ್ವಸಂಸ್ಥೆಯವರೆಲ್ಲ ಬೈದಾಗ ಅಮೇರಿಕನ್ನರು ಒಂದು ರಿಸರ್ಚ್ ಸೆಂಟರ್ ತೆಗೆದರು, ವಿಕಿರಣಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಜಪಾನದವರು ಅದನ್ನು ಏನು ಅನ್ಕೊಂಡ್ರು ಗೊತ್ತಾ, ಜಪಾನದವರು ಅಂದುಕೊಂಡದ್ದು ಹಾಸ್ಪಿಟಲ್ ತೆಗಿತಾ ಇದ್ದಾರೆ ಅಂತ. ಇವ್ರದ್ದು ರಿಸರ್ಚ್ ಸೆಂಟರ್ ಎಷ್ಟು ಆಧುನಿಕವಾಗಿತ್ತು ಅಂದ್ರೆ, ಅಲ್ಲಿ ಒಳ್ಳೆ ಬಟ್ಟೆ ಇಲ್ಲ ಹಾಕೊಂಡು ಹೋಗ್ಲಿಕ್ಕೆ ಅಂತ ಬೇರೆಯವರ ಕಡೆಯಿಂದ ಒಳ್ಳೆ ಬಟ್ಟೆ ಎರವಲು ಪಡೆದು ಹೋಗುವಷ್ಟು ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ರೆ ನಾವು ನಿಮಗೆ ಚಿಕಿತ್ಸೆ ಕೊಡಲ್ಲ, ನಿಮ್ಮ ಮೇಲೆ ಅಣುಬಾಂಬಿನ ಪರಿಣಾಮ ಏನು ಅಂತ ತಿಳಿದುಕೊಳ್ಳಿಕ್ಕಷ್ಟೇ ನಾವು ಕ್ಲಿನಿಕ್ ಓಪನ್ ಮಾಡಿರೋದು ಅಂದ್ಬಿಟ್ರು ಅವರು. ಸರಿ, ನರಳಾಟದಿಂದ ಬಂದವರು ಹೂವರ್ ವಿಕ್ಟಿಮ್ಸ್, ಅವರಿಗೆ ಮನಸ್ಸು ತಡೆಯಲಾರದೆ ಚಿಕಿತ್ಸೆ ಕೊಟ್ಟ ಡಾಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿಬಿಟ್ರು ಅಮೆರಿಕನ್ ಪ್ರಭುತ್ವದವರು. ಅದನ್ನ ದುರ್ಬುದ್ಧಿ ಅಂತ ಹೇಳ್ತೀರಾ, ಹೇಳಲ್ವಾ? ಅವತ್ತು ಅವ್ರು ಮಾಡಿದ ರಿಸರ್ಚ್ ಇವತ್ತಿನ ಜನರಿಗೆ ಉಪಯೋಗ ಆಗಲ್ವಾ ಅಂದ್ರೆ ಏನು ಹೇಳೋದು? ಆಮೇಲೆ ಈ ತರಹದ ಉದಾಹರಣೆ ಎಷ್ಟು ಕೊಡ್ಬೋದು ಗೊತ್ತಾ? ಸೂರತ್ನಲ್ಲಿ ಪ್ಲೇಗ್ ಜಾಸ್ತಿ ಆದಾಗ ಯಾವ ಔಷಧವನ್ನು ಕೊಡದೆ ಹಾಗೆ ಉಳಿಸ್ಬಿಟ್ಟ ಇಂಗ್ಲೆಂಡಿನವನು. ಮತ್ತೆ ಈಗ ಇಂಗ್ಲೆಂಡಿನಲ್ಲಿ ಭಾರತೀಯ ಹೆಣ್ಣು ಮಕ್ಕಳಿಗೆ ರೇಡಿಯೋ ಆಕ್ಟಿವ್ ರೊಟ್ಟಿ ತಿನ್ನಿಸಿದ್ರು. ಈ ತರದ್ದು ಎಷ್ಟು ಮಾಡಿದ್ದಾರೆ. ಅದೆಲ್ಲ ದುರ್ಬುದ್ಧಿ ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಹೇಳ್ತಾರಾ, ಹೇಳಲ್ವಾ? ಅದೇ ರೀತಿ ಇದನ್ನೂ ಡಿಕ್ಲೇರ್ ಮಾಡಬೇಕು, ಶಂಭೂಕನದ್ದನ್ನು. ಇಷ್ಟು ಸೀರಿಯಸ್ ಅಫೆನ್ಸ್ ಇದು. ಶಂಭೂಕ ತಪಸ್ ಮಾಡ್ತಾ ಇದ್ದ, ಅವನ ಪಾಡಿಗೆ ಅವನು ತಪಸ್ ಮಾಡ್ತಾ ಇದ್ರೆ ಯಾರಿಗೆ ಏನ್ ತಲೆ ಹೋಗೋದು? ರಾಮ ಯಾಕೆ ಕೊಲ್ಬೇಕಿತ್ತು? ಪರಿಣಾಮ ನೆಟ್ಟಗಾಗದೆ ಇದ್ದದ್ದ ಕೊಲ್ಬೇಕು. ನಮ್ಮ ಪಾಡಿಗೆ ನಾನು ರಿಸರ್ಚ್ ಮಾಡ್ಕೋತಾ ಇದ್ದೀನ್ರಿ ಅಂತ. ಈ ತರಹ ಇತಿಹಾಸದಲ್ಲಿ ಹುಡುಕಿದ್ರೆ ಎಷ್ಟು ಅಪರಾಧಗಳು ಸಿಗತ್ತೆ ಗೊತ್ತಾ ನಿಮಗೆ? ಆ ರೀತಿ ಒಂದು ಆಗಿತ್ತು. ಅವರು ಅದನ್ನು ಹೇಳಿದ್ರು, ಇವರು ಅರ್ಥ ಮಾಡ್ಕೊಳ್ಳಿಲ್ಲ. ಶೂದ್ರನಾಗಿದ್ದಕ್ಕೆ ಶಂಭೂಕನನ್ನು ಕೊಂದ ರಾಮ ಅನ್ನುವವರು ಶೂದ್ರಳಾಗಿದ್ರು ಶಬರಿಯನ್ನು ಉದ್ಧರಿಸಿದ ಅನ್ನೋದನ್ನ ಯಾಕೆ ತಗೊಳ್ಳೋಲ್ಲ? ಚೆರ್ರಿ ಪಿಕ್ಕಿಂಗ್ ಯಾಕೆ? ಕ್ಷಿಪ್ರಂ ವೈ ನರಕಮ್ಯಾತಿ ಸಚರಾಜಾನತಂ ಚಯಃ. ಈ ತರಹದ ಅಧರ್ಮ ಕಾರ್ಯಗಳನ್ನೆಲ್ಲ ರಾಜನಾದವನು ಗಮನಿಸದೆ ಹೋದ್ರೆ ನರಕಕ್ಕೆ ಹೋಗ್ತಾನೆ. ಅಧೀತಸ್ಯ ಚ ತಪ್ತಶ್ಚ ಕರ್ಮಣಶ್ಚ ಕೃತಶ್ಚ ಚ ಷಷ್ಠಂ ಭಜತಿ ಭಾಗಂ ತು ಪ್ರಜಾಧರ್ಮೇಣ ಪಾಲಯನ್. ಅಧ್ಯಯನ ಮಾಡಿದ್ದರ, ತಪಸ್ಸು ಮಾಡಿದ್ದರ ಪುಣ್ಯದ 6ನೇ 1 ಭಾಗ ರಾಜನಿಗೆ ಹೋಗುತ್ತೆ. ಹಾಗೆ ಪಾಪ ಮಾಡಿದ್ರೂ ಹೋಗುತ್ತೆ. ನೀನು ಅವನನ್ನು ಹುಡುಕಿದ್ರೆ ಯಾಕೆ ಹೀಗಾಗ್ತಾ ಇದೆ ಅಂತ ಬದುಕ್ತಾನೆ ಆ ಬಾಲಕ. ಇದು ನಾರದರು ಹೇಳಿದ್ರು ಅನ್ನುವಲ್ಲಿಗೆ 74ನೆಯ ಸರ್ಗ. ನಾರದರ ಮಾತನ್ನು ಕೇಳಿದ
ಸಂತೋಷಪಟ್ಟ ಲಕ್ಷ್ಮಣನಿಗೆ ರಾಮ ಹೇಳಿದ, ಹೋಗು, ಗಚ್ಚ ಸೌಮ್ಯ ದ್ವಿಜಶ್ರೇಷ್ಠಂ ಸಮಾಶ್ವಾಸಯತು ರತಾಂ. ಲಕ್ಷ್ಮಣ, ಹೋಗಪ್ಪ, ಆ ಬ್ರಾಹ್ಮಣನಿಗೆ ಸಮಾಧಾನ ಹೇಳು. ಆ ಬ್ರಾಹ್ಮಣ ಬಾಲಕನ ಶರೀರವನ್ನ ತೈಲದ್ರೋಣ್ಯಾಂ ನಿಧಾಪಯ, ಎಣ್ಣೆಯ ಕಡಾಯಿಯಲ್ಲಿ ಹಾಕು, ಶರೀರ ಕೆಡಬಾರದು, ಯಾಕೆಂದ್ರೆ ಮತ್ತೆ ಬದುಕಿಸ್ತೇನೆ ಅವನ್ನ ಅಂದ ದೇವರು. ಗಂಧೈಶ್ಚ ಪರಮೋದಾರೈ ತೈಲೈಶ್ಚೈವ ಸುಗಂಧಿಭಿಃ ಯಥಾ ನ ಕ್ಷೀಯತೆ ಬಾಲಃ ತಥಾ ಸೌಮ್ಯ ವಿಧೀಯತಾಂ. ಉದಾರವಾದ ಗಂಧವನ್ನು ಬಳಿ, ಪರಿಮಳ ಭರಿತವಾದ ತೈಲವನ್ನು ಲೇಪಿಸು, ಈ ಶವ ಕೊಳೆಯದಂತೆ ಏನು ವ್ಯವಸ್ಥೆ ಮಾಡಬೇಕೋ ಹಾಗೆ ಮಾಡು. ವಿಪತ್ತಿ ಪರಿಭೇದೋವಾ ನ ಭವೇಚ್ಛ ತಥಾ ಕುರು. ಆ ಶರೀರಕ್ಕೆ ಏನೂ ಆಗಬಾರದು, ಈ ರೀತಿಯಾಗಿ ಹೇಳಿ ಮನಸ್ಸಿನಿಂದ ಪುಷ್ಪಕವನ್ನು ನೆನಪಿಸಿಕೊಂಡ. ಅವನ ಮನಸ್ಸನ್ನು ತಿಳಿದು ಪುಷ್ಪಕ ವಿಮಾನ ಬಂತು. ಸೋಬ್ರವೀತ್ ಪ್ರಣತೋ ಭೂತ್ವಾ ಅಯಮಸ್ಮಿನರಾಧಿಪ. ಆ ಪುಷ್ಪಕ ವಿಮಾನದ ಅಭಿಮಾನಿ ರಾಮನ ಬಳಿ ಬಂದು ನಮಸ್ಕರಿಸಿ, ಓ ದೊರೆಯೇ, ಕಿಂಕರನಾದ ನಾನು ಇದ್ದೇನೆ. ವಶ್ಯಸ್ತವ ಮಹಾಬಾಹೋ ಕಿಂಕರ ಸಮುಪಸ್ಥಿತ. ಏನು ಮಾಡಬೇಕು ಅಂತ ಆ ಪುಷ್ಪಕದ ಅಭಿಮಾನಿ ಕೇಳಿದ. ಪುಷ್ಪಕದ ಮಾತನ್ನ ಕೇಳಿ ಋಷಿಗಳನ್ನ ಅಭಿನಂದಿಸಿ ವಿಮಾನವನ್ನು ಏರಿದ. ಬಿಲ್ಲನ್ನು ಖಡ್ಗವನ್ನು ಹಿಡಿದು ಬತ್ತಳಿಕೆಯನ್ನು ತೊಟ್ಟು ಸೌಮಿತ್ರಿ ಭರತಾವುಭೌ. ಲಕ್ಷ್ಮಣ ಭರತರಿಗೆ ನಾನು ಬರೋ ತನಕ ಅಯೋಧ್ಯೆಯನ್ನು ನೋಡಿಕೊಳ್ಳಿ ಅಂತ ಹೇಳಿ ಪುಷ್ಪಕವನ್ನು ಏರಿದ. ಉತ್ತರ ಪ್ರಾಯಾತ್ ಪ್ರತೀತಿಂ ಹರಿತಂ ವಿಚಿನ್ವನಶ್ಚ ಸಮಂತತಃ. ಪಶ್ಚಿಮ ದಿಕ್ಕಿಗೆ ತೆರಳಿದ. ಅಲ್ಲಿ ಏನು ಸಿಗಲಿಲ್ಲ. ಕಡೆಗೆ ಉತ್ತರಕ್ಕೆ ಹೋದ. ಅಲ್ಲಿಯೂ ಕೂಡ ಏನೂ ಕಾಣಲಿಲ್ಲ. ಪೂರ್ವ ದಿಕ್ಕಿಗೆ ಹೋದ. ಪುಷ್ಪಕಸ್ಥೋ ಮಹಾಬಾಹು ತದಾ ಪಶ್ಚನ್ನರಾಧಿಪ. ಆಮೇಲೆ ದಕ್ಷಿಣ ದಿಕ್ಕಿಗೆ ಬಂದ. ದಕ್ಷಿಣ ದಿಕ್ಕಿನಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದ ಹತ್ತಿರ ಒಬ್ಬ ತಪಸ್ಸು ಮಾಡ್ತಾ ಇದ್ದ. ಲಂಬಮಾನ ಮಧೋಮುಖಂ. ಗಿಡದಿಂದ ತಲೆ ಕೆಳಗೆ ನೇತಾಡುತ್ತಾ ತಪಸ್ಸು ಮಾಡಿದ. ಸೀದಾ ರಾಮ ಬಂದ. ಕಸ್ಯಾಂ ಯೋನ್ಯಾಂ ತಪೋವೃದ್ಧ ವರ್ತಸೇ ದೃಢ ವಿಕ್ರಮ ಕೌತೂಹಲಾತ್ವಾಂ ಪೃಚ್ಛಾಮಿ ರಾಮೋ ದಾಶರಥಿರ್ಹ್ಯಹಂ. ಅಲ್ಲ, ನಾನು ದಾಶರಥಿ ರಾಮ ಕುತೂಹಲದಿಂದ ಕೇಳ್ತಾ ಇದ್ದೇನೆ, ಯಾವ ಪ್ರಯೋಜನಕ್ಕಾಗಿ ತಪಸ್ಸು ಮಾಡ್ತಾ ಇದ್ದೀ? ವರಾಶ್ರಯೋ ಯದರ್ಥಂ ತ್ವಂ ತಪಸ್ಯನ್ಯೈ ಸುದುಶ್ಚರಂ. ಈ ತಪಸ್ಸನ್ನು ನೋಡಿದರೆ ಬೇರೆ ಯಾರಿಗೂ ಮಾಡಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಹೇಳು, ಯಾರು ನೀನು? ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ, ಯಾರು ಅಂತ ಸಹಜವಾಗಿ ಕೇಳಿದ್ದು. ಅದು ಕೇಳಿದ್ದೇ ತಪ್ಪಾಗೋದಾದರೆ ಜಾತಿಯ ಕಾಲಮ್ಮಲ್ಲಿ ಜಾತಿಯನ್ನು ಬರೆಸೋದು ತಪ್ಪೆ ಅಲ್ವಾ? ಅದು ಸಹಜ. ಅವತ್ತಿನ ಕಾಲದಲ್ಲಿಯೂ ಸಹಜ, ಇವತ್ತಿನ ಕಾಲದಲ್ಲಿಯೂ ಸಹಜ. ನೀವು ಬಾಯಿಂದ ಕೇಳಲ್ಲ, ರೇಟಿಂಗಲ್ಲಿ ಕೇಳ್ತೀರಾ. ಏನು ಡಿಫ್ರೆನ್ಸು? ಅಪರಾಧ ಯಾರಿಂದ ಆಯಿತು ಅನ್ನೋದು ಮುಖ್ಯವೇ ವಿನಃ ಯಾವ ಜಾತಿಯವರು ಮಾಡಿದ್ರು ಆ ಅಪರಾಧದ ಮೇಲೆ ಡಿಸ್ಕೌಂಟ್ ಕೊಡಿ ಅಂತ ನಾಳೆ ಗಲಾಟೆ ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಬರಲ್ಲ. ಹೀಗೆ 75ನೇ ಸರ್ಗ ಮುಗೀತು. ಅವನ ಮಾತನ್ನ ಕೇಳಿ ಅವನೇನು ಮಾಡಿದ? ಅವಾಕ್ಷಿರಸ್ತಥಾ ಭೂತಃ. ತಲೆ ಕೆಳಗಾಗಿ ಇದ್ದವನು ಕೆಳಗಡೆ ಇಳಿದು ಹೇಳಿದ, ಶೂದ್ರ ಯೋನ್ಯಾಂ ಪ್ರಜಾತೋಸ್ಮಿ ತಪ ಉಗ್ರಂ ತಮಾಸ್ಥಿತಃ. ನಾನು ಶೂದ್ರ ಯೋನಿಯಲ್ಲಿ ಹುಟ್ಟಿದ್ದೇನೆ, ಉಗ್ರ ತಪಸ್ಸನ್ನ ಮಾಡ್ತಾ ಇದ್ದೇನೆ. ದೇವತ್ವಂ ಪ್ರಾರ್ಥಯೇ ರಾಮ ಸಶರೀರೋ ಮಹಾಯತಃ. ನಾನು ಸದಾಶಿವನಾಗಬೇಕು ಎಂದುಕೊಂಡಿದ್ದೇನೆ. ನಿಮಗೆ ಒಂದು ತಮಾಷೆ ಗೊತ್ತಾ? ಅವನಿಗೆ ಕಲ್ಪಾಂತ ಆಯುಷ್ಯವನ್ನು ಕೊಟ್ಟಿದ್ದು ಪಾರ್ವತಿ. ಯಾವ ತಾಯಿ
ಅವನಿಗೆ ವರವನ್ನು ಕೊಟ್ಟಳೋ ಅವಳ ಗಂಡನಾಗಬೇಕು ಅಂತ ಕನಸು. ಇದಲ್ವಾ ದ್ರೋಹ ಅಂದ್ರೆ? ಇದು ಯಾರು ಹೇಳೋದೇ ಇಲ್ಲ, ಇದು ಯಾರು ಹೇಳಲ್ಲ. ಏನೋ ಪ್ರಯೋಗ ಮಾಡ್ತಾ ಇರ್ತಾನೆ, ಯಾವುದೋ ಪೋಸ್ಟ್ಗೆ ಬರಬೇಕು ಅಂತ ಅಂದರೆ, ಈಗ ಆ ಪೋಸ್ಟಿನಲ್ಲಿ ನ್ಯಾಯಯುತವಾಗಿ ಬಂದು ಕೂತಿರೋನು ಏನು ಮಾಡಬೇಕು? ಇದನ್ನು ಯೋಚನೆ ಮಾಡಬೇಕಲ್ವಾ? ತಸ್ಮಿನ್ ಭಾಷತಸ್ತಸ್ಯ ಶೂದ್ರಸ್ಯ ಖಡ್ಗಂ ಸುರುಚಿರಪ್ರಭಂ ನಿಷ್ಕೃಷ್ಯ ಕೋಶಾದ್ವಿಮಲಂ ಶಿರಶ್ಚಿಚ್ಛೇದ ರಾಘವ. ಕೂಡಲೇ ಹೊರೆಯಿಂದ ಕತ್ತಿಯನ್ನು ತೆಗೆದು ಕತ್ತರಿಸಿಬಿಟ್ಟ. ಅವನ ತಪಸ್ಸಿನ ಉದ್ದೇಶ ಏನಿತ್ತು ಅನ್ನೋದು ಮುಖ್ಯವೇ ವಿನಃ ಬೇರೆ ಅಲ್ಲ. ಪುಷ್ಪವೃಷ್ಟಿ ಆಯಿತು, ದೇವತೆಗಳೆಲ್ಲ ಸುಪ್ರೀತರಾದರು, ಸುರಕಾರ್ಯವನ್ನು ಗೈದೇ ಎಂದರು. ಸ್ವರ್ಗಭಾಂಗ್ ನಹಿ ಶೂದ್ರೋಯಂ ತ್ವತ್ಕೃತೆ ರಘುನಂದನ. ನೀನು ಹೀಗೆ ಮಾಡಿದ್ರಿಂದ ಅವನು ತನ್ನ ಉನ್ನತ ಪದವಿಯನ್ನು ಪಡೆಯೋದು ತಪ್ಪಿತು. ಇಲ್ಲ ಅಂದರೆ ಅವನು ಉನ್ನತ ಪದವಿಯನ್ನು ಪಡೆಯುತ್ತಿದ್ದ. ಶಂಭೂಕ ದುಷ್ಟ. ತಪಸ್ ಮಾಡ್ತಾ ಇದ್ದವರೆಲ್ಲ ಒಳ್ಳೆಯವರೇ, ಕೆಟ್ಟವರು ತಪಸ್ ಮಾಡಬಾರ್ದೆ? ಪ್ರಯೋಗ ಮಾಡ್ತಾ ಇದ್ದವರು ವಿಜ್ಞಾನಿಗಳೆಲ್ಲ ಒಳ್ಳೆಯವರ, ಕೆಟ್ಟವರು ಇರಬಾರ್ದೆ? ನಾನು ಇಷ್ಟು ಉದಾಹರಣೆಗಳನ್ನು ಹೇಳಿದೆ, ಇನ್ನು ಎಷ್ಟು ಉದಾಹರಣೆ ಹೇಳಬಲ್ಲೆ ನಾನು? ಎಷ್ಟು ಉದಾಹರಣೆ? ಅದರಿಂದ ಉವಾಚ ಪ್ರಾಂಜಲಿರವಾಕ್ಯಂ ಸಹಸ್ರಾಕ್ಷಂ ಪುರಂದರಂ. ಈ ರೀತಿ ರಾಮ ಶಂಭೂಕನನ್ನು ಕೊಂದಾಗ ದೇವತೆಗಳೆಲ್ಲ ಬಂದು ಏನು ಬೇಕು ಅಂತ ಕೇಳಿದ್ರಂತೆ. ಆಗ ದೇವರು ಹೇಳಿದ, ದೇವತೆಗಳು ಪ್ರಸನ್ನರಾಗಿದ್ರೆ, ಯದಿ ದೇವ ಪ್ರಸನ್ನಾಮೇ ದ್ವಿಜಪುತ್ರಸ್ಸ ಜೀವತು. ನೀವು ಎಲ್ಲರೂ ನನ್ನ ಬಗ್ಗೆ ಪ್ರಸನ್ನರಾಗಿದ್ರೆ ಆ ಬ್ರಾಹ್ಮಣನ ಮಗ ಬದುಕಲಿ ಎಂದ. ನನಗೆ ಇದೇ ವರ. ಮಮಾಪಚಾರಾತ್ ಬಾಲೋಸೌ ಬ್ರಾಹ್ಮಣಸ್ಯೈಕ ಪುತ್ರಕಃ. ನನ್ನ ಅಪರಾಧದಿಂದ ಬ್ರಾಹ್ಮಣನ ಒಬ್ಬನೇ ಮಗ ಸತ್ತು ಹೋದ, ಅವನನ್ನು ಬದುಕಿಸಿ. ದ್ವಿಜಸ್ಯ ಸಂಶ್ರುತೋರ್ಥೋ ಮೇ ಜೀವಯಿಷ್ಯಾಮಿತೆ ಸುತಂ. ಬ್ರಾಹ್ಮಣರಿಗೆ ಪ್ರತಿಜ್ಞೆ ಮಾಡಿದ್ದೇನೆ, ಏನಂತ? ನಿನ್ನ ಮಗನನ್ನು ಬದುಕಿಸ್ತೇನೆ ಅಂತ. ಆಯಿತು ಅಂತ ಹೇಳಿ ಅವರೆಲ್ಲರೂ ಕೂಡ ದೇವತೆಗಳು ನಿರ್ವೃತೋ ಭವಕಾಕುತ್ಸ್ಥ ಸೋಸ್ಮಿನ್ನಃ ನಿಬಾಲಕಃ, ಸಂತೋಷಗೊಳ್ಳು, ಜೀವಿತಂ ಪ್ರಾಪ್ತವಾನ್ ಭೂಯಃ. ನೋಡು, ಅಲ್ಲಿಗೆ ಹೋಗಿ ನೋಡು, ಅವನು ಬದುಕಿದ್ದಾನೆ. ಯಾವ ಮುಹೂರ್ತದಲ್ಲಿ ನೀನು ಶಂಭೂಕನನ್ನು ಕೊಂದೆಯೋ ಆ ಮುಹೂರ್ತದಲ್ಲಿ ಬಾಲಕ ಜೀವವನ್ನು ಪಡೆದಿದ್ದಾನೆ. ಸ್ವಸ್ತಿ ಪ್ರಾಪ್ನುಹಿ ಭದ್ರಂತೆ ಸಾಧುಯಾಮ ನರರ್ಚಭಾ. ಇನ್ನೆಲ್ಲವೂ ಒಳ್ಳೆಯದಾಯ್ತಲ್ಲ, ನಾವಿನ್ನು ಹೊರಡುತ್ತೇವೆ ಅಂತ ಅಂದರು. ಆಮೇಲೆ ಅಗಸ್ತ್ಯರ ಆಶ್ರಮ ಪದವನ್ನು ನೋಡಬೇಕು ಅಂತ ನಾವಿದ್ದೇವೆ. ಅವನ ದೀಕ್ಷೆ ಮುಗಿದಿದೆ, 12 ವರ್ಷ ಆಯಿತು. ನೀರಿನಲ್ಲಿಯೇ ಇದ್ದು ತಪಸ್ಸು ಮಾಡ್ತಾ ಇದ್ದಾನೆ. ಕಾಕುತ್ಸ್ಥ ತದ್ಗಮಿಷ್ಯಾಮೋ ಮುನಿಂ ಸಮಭಿನಂದಿತು. ಆ ಮುನಿಯನ್ನ ಅಭಿನಂದನೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ತ್ವಂಚಾಪಿ ಗಚ್ಚ ಭದ್ರಂತೆ ದ್ರಷ್ಟುಂ ತಮೃಷಿ ಸತ್ತಮಂ. ನೀನು ಅಲ್ಲಿಗೆ ಬಾ ಅಂದರು. ದೇವರು ಆಯಿತು ಅಂತ ಹೇಳಿ ವಿಮಾನವನ್ನು ಏರಿದ. ದೇವತೆಗಳು ಅವರವರ ವಿಮಾನದಲ್ಲಿ ಹೊರಟರು. ಅವರ ವಿಮಾನವನ್ನು ರಾಮನ ಪುಷ್ಪಕ ಹಿಂಬಾಲಿಸಿತು. ರಾಮೋಪ್ಯನು ಜಗಾಮಾಶು ಕುಂಭಯೋನೆ ಸ್ತಪೋವನಂ. ಮಡಕೆಯ ಮಗ ಅಗಸ್ತ್ಯರು, ಅದರ ಕಥೆಯನ್ನು ನಾವು ನೋಡಿದ್ದೆವು. ಆ ಅಗಸ್ತ್ಯರ ಆಶ್ರಮವನ್ನು ತಲುಪಿದ. ದೇವತೆಗಳೆಲ್ಲ ಬಂದದ್ದನ್ನು ನೋಡಿ ಅಗಸ್ತ್ಯರಿಗೆ ಭಾರೀ ಖುಷಿಯಾಯಿತು.
ಅವರು ಸತ್ಕರಿಸಿದರು. ದೇವತೆಗಳು ಅವರನ್ನು ಯಥೋಚಿತವಾಗಿ ಹೊಗಳಿ ಆಯಿತು ಬರ್ತೇವೆ ಅಂತ ಹೇಳಿ ವಿಮಾನವನ್ನು ಏರಿ ಅವರು ಹೊರಟರು. ಆಮೇಲೆ ತಥೋಭಿವಾದಯಾಮಾತ ಅಗಸ್ತ್ಯ ಋಷಿ ಸತ್ತಮಂ, ರಾಮನು ಕೂಡ ಪುಷ್ಪಕದಿಂದ ಇಳಿದು ಅಗಸ್ತ್ಯರ ಬಳಿ ಬಂದು ಅಭಿವಾದನೆ ಮಾಡಿದ. ಆತಿಥ್ಯಂ ಪರಮಂ ಪ್ರಾಪ್ಯ ನಿಶಸಾದನರಾಧಿಪ. ಆಮೇಲೆ ಅಗಸ್ತ್ಯರ ಆತಿಥ್ಯವನ್ನ ದೇವರು ಸ್ವೀಕರಿಸಿದ. ಮಾತಾಡ್ತಾ ಅಗಸ್ತ್ಯರು ಹೇಳಿದರಂತೆ, ನರಶ್ರೇಷ್ಠ ನಿನಗೆ ಸ್ವಾಗತ. ಪೂರ್ಣವಾದ ಗುಣಗಳು ನಿನ್ನಲ್ಲಿ ಇವೆ. ಅತಿಥಿ, ಸಾಮಾನ್ಯವಾದ ಅತಿಥಿ ಬಂದ್ರೇನೆ ಪೂಜಿಸಬೇಕು ಅಂತ ಉಂಟು. ಇನ್ನು ಗುಣಪೂರ್ಣನಾದ ಒಬ್ಬ ಅತಿಥಿ ಬಂದರೆ ಪೂಜಿಸಬೇಕಲ್ವೇ? ದೇವತೆಗಳು ನನಗೆಲ್ಲ ಹೇಳಿದ್ದಾರೆ. ಹೇಗೆ ಅಧರ್ಮವನ್ನು ಮಾಡ್ತಾ ಇರುವ ಶಂಭೂಕನ್ನ ಕೊಂದೆ ಅಂತ ಹೇಳಿದ್ದಾರೆ. ಉಷ್ಯತಾಂ ಚೇಹ ರಜನೀಂ ಸಕಾಶೆ ಮಮ ರಾಘವ. ಈ ಒಂದು ರಾತ್ರಿ ಇರಬಾರದೆ, ನಾಳೆ ಬೆಳಗ್ಗೆ ಇದೇ ಪುಷ್ಪಕವನ್ನು ಏರಿ ನೀನು ಪಟ್ಟಣಕ್ಕೆ ಹೋಗು. ನೀನು ನನ್ನ ಮನೆಗೆ ಬಂದ ಅತಿಥಿ ಸಾಮಾನ್ಯನಲ್ಲ. ತ್ವಂ ಹಿ ನಾರಾಯಣ ಶ್ರೀಮಾನ್ ತ್ವಯಿ ಸರ್ವಂ ಪ್ರತಿಷ್ಠಿತಂ. ನೀನು ಸಾಕ್ಷಾತ್ ನಾರಾಯಣ, ನಿನ್ನಲ್ಲಿ ಎಲ್ಲವೂ ನೆಲೆಗೊಂಡಿದೆ. ಇದಂ ತ್ವಂ ಪ್ರಭು ಸರ್ವದೇವಾನಾಂ ಪುರುಷಸ್ತ್ವಂ ಸನಾತನಃ. ನೀನು ಎಲ್ಲ ದೇವತೆಗಳ ಒಡೆಯ, ಪುರುಷೋತ್ತಮ. ಇದಂ ಚಾಭರಣಂ ತೌಮ್ಯ ನಿರ್ಮಿತಂ ವಿಶ್ವಕರ್ಮಣ. ಈ ಒಂದು ಆಭರಣವನ್ನು ತೆಗೆದುಕೋ, ಸ್ವೀಕರಿಸು, ನನಗೆ ಪ್ರಿಯವನ್ನು ಉಂಟು ಮಾಡು. ದತ್ತಸ್ಯ ಹಿ ಪುನರ್ದಾನೆ ಸುಮಹತ್ ಫಲ ಮುಚ್ಚತೆ. ನಮ್ಮ ಕೈಗೇನು ದಾನ ಬಂದಿರತ್ತೆ, ಅದನ್ನು ಇನ್ನೊಬ್ರು ಕೊಟ್ರೆ ವಿಶೇಷ ಫಲ. ಅಯ್ಯೋ ನಮ್ಗೆ ಕೊಟ್ಬಿಟ್ಟಿದ್ದಾರೆ, ನಾವು ಇನ್ನೊಬ್ರು ಕೊಡಬಾರದು ಅಲ್ಲ, ಕೊಟ್ಟಿದ್ದನ್ನ ಕೊಟ್ರೆ ವಿಶೇಷ ಫಲ. ದತ್ತಸ್ಯ ಹಿ ಪುನರ್ದಾನೆ ಸುಮಹತ್ ಫಲ ಮುಚ್ಚತೆ. ಮತ್ತೆ ಈ ತರಹದ ಕಾಣಿಕೆಯನ್ನು ಪಡೆಯಲು ನೀನು ಯೋಗ್ಯನಿದ್ದಿ. ಭರಣೇ ಹಿ ಭವಾನ್ ತ್ಯಕ್ತಃ ಫಲಾನಾಂ ಮಹತಾಮಪಿ ತಸ್ಮಾತ್ ಪ್ರದಾಸ್ಯೆ ವಿಧಿವತ್. ಅದರಿಂದ ವಿಧಿವತ್ತಾಗಿ ಕೊಡ್ತಾ ಇದ್ದೇನೆ, ಸ್ವೀಕರಿಸಬೇಕು ಅಂತಂದ. ರಾಮೋ ಮತಿಮತಾಂ ತ್ರೇಷ್ಠ ಕ್ಷತ್ರ ಧರ್ಮ ಮನುಸ್ಮರನ್. ಆಗ ರಾಮ ಹೇಳಿದ, ಅಲ್ಲ ನಾನು ಕ್ಷತ್ರಿಯ, ದಾನ ಹೇಗೆ ಸ್ವೀಕಾರ ಮಾಡಲಿ ಅಂತ ಅಗಸ್ತ್ಯರಿಗೆ ಕೇಳಿದ. ಪ್ರತಿಗ್ರಹೋಯಂ ಭಗವನ್ ಬ್ರಾಹ್ಮಣಸ್ಯ ಅವಿಗರ್ಹಿತ. ಬ್ರಾಹ್ಮಣನಿಗೆ ಯೋಗ್ಯ. ಕ್ಷತ್ರಿಯೇಣ ಕಥಂ ವಿಪ್ರ ಪ್ರತಿಗ್ರಾಹ್ಯಂ ಭವೇತ್ತತಃ. ಕ್ಷತ್ರಿಯ ತಗೊಳ್ಬಾರದಲ್ವೇ? ವಿಶೇಷತಃ ಬ್ರಾಹ್ಮಣನಿಂದ ತಗೊಳ್ಬಾರದು. ಅದಕ್ಕೆ ಅಗಸ್ತ್ಯರು ಹೇಳಿದರಂತೆ, ಆಸನ್ ಕೃತಯುಗೇ ರಾಮ ಬ್ರಹ್ಮಭೂತೆ ಪುರಾಯುಗೆ ಅಪಾರ್ಥಿವ ಪ್ರಜಾಸ್ತರವಾ ಸುರಾಣಂ ತು ಶತಕ್ರತು. ನೋಡುದೊರೆ, ಕೃತಯುಗದಲ್ಲಿ ಎಲ್ಲ ಬ್ರಾಹ್ಮಣರೇ ಇದ್ದದ್ದು. ಇನ್ನೊಂದು ಜಾತಿ ಇರಲಿಲ್ಲ, ಇನ್ನೊಂದು ವರ್ಣ ಇರಲಿಲ್ಲ. ಸರ್ವಂ ಬ್ರಾಹ್ಮಮಿದಂ ಜಗತ್. ಆ ಸಂದರ್ಭದಲ್ಲಿ ಪಾರ್ಥಿವಾಹ ಕ್ಷತ್ರಿಯರಿರಲಿಲ್ಲ. ಯಾಕೆ ಬೇಕು? ರಾಜರು ಯಾಕೆ ಬೇಕು? ತಪ್ಪಿ ನಡೀತಾ ಇದ್ರೆ ಪರಿಹಾರ ಮಾಡ್ಲಿಕ್ಕೆ ಬೇಕು, ಸರಿ ಮಾಡ್ಲಿಕ್ಕೆ ಬೇಕು. ಯಾರು ತಪ್ಪಿಯೇ ನಡೆಯೋದಿಲ್ಲ, ಅವ್ರಿಗೆ ಯಾಕೆ ಮೇಲ್ವಿಚಾರಣೆ? ಮಕ್ಕಳನ್ನು ನೋಡ್ತಾ ಇರಬೇಕು, ಯಾಕೆಂದ್ರೆ ತಪ್ಪು ಮಾಡ್ತಾರೆ, ಆದ್ದರಿಂದ ಅವ್ರನ್ನ ತಿದ್ದಲಿಕ್ಕೆ ಬೇಕು. ಅದೇ ಅವರು ದೊಡ್ಡವರಾದ್ಮೇಲೆ ಅವ್ರ ಮೇಲೆ ಮಾನಿಟರ್ ಮಾಡಲ್ಲ. ಯಾಕೆ ಅಂದ್ರೆ ಸರಿಯಾಗಿ ನಡೀತಾ ಇದ್ದಾರೆ ಅಂತ ಹೇಳಿ ಖಚಿತ ಆದಮೇಲೆ ಅಲ್ವಾ? ಅದರಿಂದಾಗಿ ಜ್ಞಾನಿಗಳೇ ಇದ್ದಾಗ ರಾಜರಾಗಬೇಕು. ತಾಪ್ರಜಾ ದೇವ ದೇವೇತಂ ರಾಜಾರ್ಥಂ ತಮುಪಾದ್ರವನ್. ಆ ಎಲ್ಲ ಪ್ರಜೆಗಳು ಕೂಡ ಏನ್ ಮಾಡಿದರು, ನಮಗೊಬ್ಬ ರಾಜ ಬೇಕು ಅಂತ ಅನ್ನಿಸಿ ಅವರೇನ್ ಮಾಡಿದ್ರು, ಇಂದ್ರನ ಬಳಿಗೆ ಹೋದರು. ಸುರಾಣಾಂ ಸ್ಥಾಪಿತೋ ರಾಜ ತ್ವಯಾ ದೇವ ಶತಕ್ರತು. ಹೋದ್ರು. ಹೋದ ಮೇಲೆ ಪ್ರಯಚ್ಛಾಶು ಲೋಕೇಶ ಪಾರ್ಥಿವಂ ನರಪುಂಗವಂ. ಪ್ರಯಚ್ಛ ಅಸ್ಮಾತು ಲೋಕೇಶ.
ನಮ್ಮ ನಮಗೆ ಒಬ್ಬ ರಾಜ ಬೇಕು ಅಂತಂದರು. ಅವರು ನಾವು ಪೂಜಿಸ್ತೇವೆ ಅಂತಲೇ ರಾಜನನ್ನು ಕುರಿತು ಕೇಳಿದ್ದು. ಅಂದರೆ ರಾಜ ಬೇಕು ಯಾಕೆ ಅಂದರೆ ನಾವು ಅವನನ್ನು ಪೂಜಿಸ್ತೇವೆ. ನವಸಾಮೋ ವಿನಾರಾಜ್ಞ ಏಷನೋ ನಿಶ್ಚಯ ಪರಹ, ರಾಜನಿಲ್ಲದೆ ನಾವು ವಾಸ ಮಾಡುವುದಿಲ್ಲ ಅಂತ ಅವರ ಒಂದು ಸಂಕಲ್ಪ. ಆಗ ದೇವತೆಗಳು ತಮ್ಮ ಎಲ್ಲ ಒಂದೊಂದು ಶಕ್ತಿಯನ್ನ ಅವನಿಗೆ ಕೊಟ್ಟರು. ಸಮಾಹೂಯ ಅಬ್ರವೀತ್ ಸರ್ವಾನ್ ತೇಜೋ ಭಾಗಾನ್ ಪ್ರಯಚ್ಛತ. ಇಂದ್ರ ಕರೆದು ಹೇಳಿದ, ಒಬ್ಬನಲ್ಲಿ ಎಲ್ಲರ ಶಕ್ತಿಯೂ ಬೇಕು, ಆ ತರಹ ಒಂದು ವ್ಯವಸ್ಥೆ ಮಾಡಿ ಅಂತ ಅವರದನ್ನ ಕೊಟ್ಟರು. ಆಯ್ತಾ? ಆ ಎಲ್ಲ ತೇಜಸ್ಸನ್ನ ಒಬ್ಬನಲ್ಲಿ ಇಡಿಕಿರಿಸಿದ, ಅಂದ್ರೆ ಒಬ್ಬನಲ್ಲಿ ಇಟ್ಟ. ಅದರಿಂದಾಗಿ ಕ್ಷುಪ ಅಂತ ಕರೆದ್ರು ಅವನನ್ನ. ಅವನೇನು ಮಾಡಿದ? ಮೊದಲ ರಾಜ ಕ್ಷುಪ. ತತ್ರೇಂದ್ರೇಣ ಚ ಭಾಗೇನ ಮಹೀಂ ಆಜ್ಞಾಪಯನ್ ನೃಪಃ. ಇಂದ್ರನ ಒಂದು ತೇಜಸ್ಸಿನಿಂದ ಆಡಳಿತದ ಶಕ್ತಿ ಬಂತು. ವರುಣನ ತೇಜಸ್ಸಿನಿಂದ ಬೇರೆಯವರ ಶರೀರವನ್ನು ಪೋಷಣೆ ಮಾಡುವ ಶಕ್ತಿ ಬಂತು ಅವನಿಗೆ. ಕೌಬೇರೇಣ ತು ಭಾಗೇನ ವಿತ್ತಪಾಭಾಂ ದದೌ ಪುರಾ. ಕುಬೇರನಾದ ಕುಬೇರ ಅವನ ಶಕ್ತಿಯಿಂದ ಹಣವನ್ನು ಬೇರೆಯವರಿಗೆ ಕೊಡುವಂತಹ ಶಕ್ತಿ ಅವನಿಗೆ ಬಂತು. ಇನ್ನು ಎಷ್ಟು ಯಾಮ್ಯೋ ಭವದ್ಭಾಗ ತೇನ ಶಾಸ್ತಿ ಸ್ಮ ಸಪ್ರಜಾ. ಯಮನ ಭಾಗದಿಂದ ಶಾಸನ ಮಾಡುವಂತಹ ಒಂದು ಶಕ್ತಿ ಬಂತು. ಇಂದ್ರ ಭಾಗದಿಂದ ಅವನಿಗೆ ಎಲ್ಲ ಬಲಿಗಳನ್ನು ಸಲ್ಲಿಸಿದರು. ಅದರಿಂದ ಕ್ಷತ್ರಿಯನಾದವನು ಸ್ವೀಕಾರ ಮಾಡಲಿಕ್ಕೆ ಅರ್ಹತೆ ಇದೆ ಕೊಟ್ಟಿದ್ದನ್ನು. ಮತ್ತೆ ಇದು ನಾನು ಕೊಟ್ಟಿದ್ದಲ್ಲ, ಅದಕ್ಕೂ ಒಂದು ಕಾರಣ ಉಂಟು, ಅದನ್ನು ಹೇಳ್ತೇನೆ, ಈಗ ನೀನು ಸ್ವೀಕಾರ ಮಾಡು. ಪ್ರತಿಗೃಹ್ಯ ತಥೋ ರಾಮಃ ತದಾಭರಣಮುತ್ತಮಂ ಆಗಮಂ ತಸ್ಯ ದೀಪ್ತಸ್ಯ ಪ್ರಷ್ಟುಮೇವೋಪಚಕ್ರಮೇ. ಆ ಆಭರಣ ನೋಡಿದ, ಇದು ಅಲೌಕಿಕವಾದದ್ದು, ಇದು ನಿಮ್ಮ ಹತ್ರ ಹೇಗೆ ಬಂತು? ಕಥಂ ವಾ ಭವತಾ ಪ್ರಾಪ್ತಂ, ನಿಮಗೆ ಹೇಗೆ ಬಂತು? ಯಾರು ಕೊಟ್ಟರು? ಇದನ್ನೆಲ್ಲ ನನಗೆ ಹೇಳಬೇಕು, ಕುತೂಹಲ ಇದೆ. ಆಶ್ಚರ್ಯಾಣಾಂ ಬಹೂನಾಂ ಹಿ ನಿಧಿ ಪರಮಕೋ ಭವಾನ್. ಓ ಅಗಸ್ತ್ಯರೇ, ನೀವು ಬಹಳ ಅಚ್ಚರಿಗಳ ನೆಲೆ. ಅದರಿಂದ ಹೇಳಬೇಕು ಅಂದಾಗ ಆಗ ಅಗಸ್ತ್ಯರು ನುಡಿದರು. ತ್ರೇತಾಯುಗದಲ್ಲಿ ಒಂದು ಘಟನೆ ಆಯಿತು ಅಂದರು. ಅಲ್ಲಿಗೆ 76ನೆಯ ಸರ್ಗ ಮುಗಿದಿದೆ. ಪುರಾ ತ್ರೇತಾಯುಗೇ ರಾಮ ಬಭೂವ ಬಹು ವಿಸ್ತರಂ. ಒಂದು ಕಾಲದಲ್ಲಿ ಇದು ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಹಿಂದೆಯೇ ಬಹಳ ದೊಡ್ಡ ಜಾಗ, ಯಾವ ಮನುಷ್ಯರೂ ಇರ್ತಿರಲಿಲ್ಲ ಇಲ್ಲಿ. ಎಲ್ಲರ ಅನುಭವ, ಒಂದು ಕಾಲದಲ್ಲಿ ಯಾವ ಮನುಷ್ಯರು ಇಲ್ಲದೆ ಹೋದಾಗ ಈಗ ಅಲ್ಲೆಲ್ಲ ಮನುಷ್ಯರು ತುಂಬಿಕೊಂಡಿರ್ತಾರೆ. ಅಹಮಾಕ್ರಮಿತುಂ ಸೌಮ್ಯ ತದರಣ್ಯಂ ಉಪಾಗಮಂ. ಅಲ್ಲಿ ತಪಸ್ಸು ಮಾಡಬೇಕು ಅಂತ ಬಂದೆ. ಏನು ಅರಣ್ಯ ಅದು? ಫಲವೇನು? ಮೂಲವೇನು? ಒಳ್ಳೆಯ ನೀರೇನು? ಆ ಅರಣ್ಯದ ಮಧ್ಯದಲ್ಲಿ ಸರೋ ಯೋಜನಮಾಯತಂ, ದೊಡ್ಡ ಸರೋವರ. ಅಲ್ಲಿ ಅರಸಂಚೆಗಳು. ಅರಸಂಚೆ ಅಂದರೆ ಹಂಸ, ಕಾರಂಡವ ಅಂದರೆ ನೀರ್ಕಾಗೆ, ಚಕ್ರವಾಕೋಪಶೋಭಿತಂ, ಚಕ್ರವಾಕ ಪಕ್ಷಿಗಳು, ಪದ್ಮೋತ್ಪಲ ಸಮಾಕೀರ್ಣಂ, ಎರಡೂ ತರಹದ ತಾವರೆ, ನೈದಿಲೆ ಮತ್ತು ತಾವರೆ ಎರಡೂ ಇದೆ. ಉತ್ಪಲ ಅಂದರೆ ನೈದಿಲೆ, ಪದ್ಮ ಅಂದರೆ ತಾವರೆ. ರಾತ್ರಿ ಅರಳೋದು ನೈದಿಲೆ, ಅದನ್ನು ಕುಮುದ ಅಂತ ಕರೀತಾರೆ. ಹಗಲು ಅರಳೋದು ತಾವರೆ, ಅದನ್ನು ಪದ್ಮ ಅಂತ ಕರೀತಾರೆ. ಅದರಿಂದ ಕೂಡಿದೆ. ತದಾಶ್ಚರ್ಯಮಿವಾತ್ಯರ್ಥಂ ಸುಖಾಸ್ವಾದಮನುತ್ತಮಂ. ಯಾವ ಧೂಳಿಲ್ಲ, ಅಕ್ಷೋಭ್ಯಂ. ಆ ಸರೋವರ ಉಲ್ಲೋಲ ಕಲ್ಲೋಲ ಆಗ್ತಾ ಇರಲಿಲ್ಲ. ಚಂದದ ಪಕ್ಷಿಗಳೆಲ್ಲ ಅಲ್ಲಿ ಮನೆ ಮಾಡಿದ್ವು. ಅತ್ಯಂತ ಪ್ರಾಚೀನವಾದದ್ದು, ಮನೋಹರವಾದದ್ದು. ತಪಸ್ವಿಗಳಿರಲಿಲ್ಲ. ಆ
ಸರೋವರದ ಹತ್ತಿರ ರಾತ್ರಿಂ ನೈದಾಘೀಂ ಪುರುಚರಚಭಾ, ಬೇಸಿಗೆ ಕಾಲದ ಒಂದು ರಾತ್ರಿ ಕಳೆದೆ. ಬೆಳಗ್ಗೆ ಎದ್ದು ಸ್ನಾನಕ್ಕೆ ಅಂತ ಹೋದೆ. ಆಗ ಒಂದು ಭೀಕರವಾದ ದೃಶ್ಯವನ್ನು ನೋಡಿದೆ. ಅಥಾ ಪಶ್ಯಂ ಶವಂ ತತ್ರ ಸುಪುಷ್ಟಮರಜ ಕ್ವಚಿತ್. ಒಂದು ಶವ ಇತ್ತು. ಏನಿದು, ಈ ಶವ ಇಲ್ಲಿದೆಯಲ್ಲ, ಯಾರು ಸತ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಹೊತ್ತಾಯಿತು. ವಿಮಾನಂ ಪರಮೋದಾರಂ ಹಂಸಯುಕ್ತಂ ಮನೋಜವಂ, ಶ್ರೇಷ್ಠವಾದ ಹಂಸದಿಂದ ಕೂಡಿದ ಒಂದು ವಿಮಾನ ಬಂತು. ಉಪಾಸ್ತೆ ಅಪ್ಸರತಾಂ ವೀರ, ಅವನನ್ನ ಸಾವಿರಾರು ಜನ ಅಪ್ಸರೆಯರು ಸುತ್ತುವರೆದಿದ್ರು. ಕೆಲವರು ಹಾಡ್ತಾ ಇದ್ರು, ಕೆಲವರು ಮೃದಂಗ ವೀಣಾ ಪಣವಾನ್, ಮೃದಂಗವನ್ನ ವೀಣೆಯನ್ನ ನುಡಿಸ್ತಾ ಇದ್ರು. ನೃತ್ಯಂತಿ ಸ್ಮ ತಥಾ ಪರಾಹ, ಕೆಲವರು ನರ್ತನ ಮಾಡ್ತಾ ಇದ್ರು. ಇನ್ನು ಕೆಲವರು ಹೇಮದಂಡವನ್ನು ಇಟ್ಟುಕೊಂಡಿದ್ರು. ಇನ್ನು ಕೆಲವರು ಬಿಳಿಯಾದ ಚಾಮರದಿಂದ ಅವನನ್ನು ಬೀಸ್ತಾ ಇದ್ರು. ಹೀಗೆ ಅದ್ಭುತವಾದ ಸಿಂಹಾಸನದಲ್ಲಿ ಒಬ್ಬ ಪುರುಷ ಕೂತಿದ್ದ. ಅವನು ಇಳಿದ. ಆ ಸಿಂಹಾಸನದ ಮಧ್ಯದಿಂದ ಇಳಿದು ದಡದಡನೆ ಬಂದು ಆ ಶವವನ್ನು ತಿನ್ನಲಿಕ್ಕೆ ಶುರು ಮಾಡಿದ. ಉಪಸ್ಪೃಶ್ಯ ಯಥಾ ನ್ಯಾಯಂ ಸಸ್ವರ್ಗೀ ರಘುನಂದನ, ತಥೋ ಭುಕ್ತ್ವಾ ಯಥಾ ಕಾಮಂ ಮಾಂಸಂ ಬಹು ಸುಪೀವರಂ. ಚೆನ್ನಾಗಿ ಪುಷ್ಟವಾಗಿ ಆ ಮಾಂಸವನ್ನು ತಿಂದು ಹೋದ. ನಾನು ಒಂದು ಮಾತು ಹೇಳಿದೆ, ಕೋ ಭವಾನ್ ದೇವತಂಕಾಶ ಆಹಾರಶ್ಚ ವಿಗರಹಿತ. ಏನಪ್ಪ, ಎಂತಹ ಅದ್ಭುತವಾದ ರೂಪ ನಿನ್ನದು, ಯಾರೋ ದೇವತೆಗಳಿಗೆ ಸಮಾನನಾಗಿದ್ದಿ, ಆದರೆ ತಿಂತಾ ಇರೋ ಆಹಾರ ಎಂಥದು? ತ್ವಯೇದಂ ಭುಜ್ಯತೆ ತೌಮ್ಯ ಕಿಮರ್ಥಂ ವಕ್ತುಮರ್ಹತಿ, ಯಾಕಪ್ಪ ಇದನ್ನು ತಿಂತಾ ಇದ್ದಿ? ಈ ತರಹದ ಆಹಾರ ನಿನಗಲ್ಲ ಅಲ್ವಾ? ನಾಹಮೌಪಯಿಕಂ ಮನ್ಯೆ ತವ ಭಕ್ಷ್ಯಮಿಮಂ ಚವಂ, ಈ ಶವವನ್ನು ತಿನ್ನೋದೇ ಯೋಗ್ಯವೇ ಇದು ಅಂತ ಹೇಳಿದಾಗ, ಶ್ರುತ್ವಾ ಚ ವಾಕ್ಯಂ ಮಮ ಸರ್ವಮೇತತ್ ಸರ್ವಂ ತಥಾ ಚ ಕಥಯನ್ಮಮೇತಿ, ನನ್ನ ಹತ್ರ ಹೇಳಿದ ಅನ್ನುವಲ್ಲಿಗೆ 77ನೆಯ ಸರ್ಗ ಮುಗಿತು. ನನ್ನ ಮಾತನ್ನ ಕೇಳಿ ಅವನು ಕೈಗಳನ್ನು ಮುಗಿದು ನುಡಿದ, ದೊರೆ, ಓ ಪೂಜ್ಯರೇ, ಸುಖ ದುಃಖ ಎರಡೂ ಕೂಡ ಮಿಶ್ರಿತವಾದ ನನ್ನ ಒಂದು ಕಥೆಯನ್ನು ಹೇಳುತ್ತೇನೆ. ಅನತಿಕ್ರಮಣೀಯಂ ಹಿ, ನೀನು ಕೇಳ್ತಾ ಇದ್ದೀ ಅಂದಮೇಲೆ ಅಗಸ್ತ್ಯರು ಕೇಳ್ತಾ ಇರೋದು. ಉತ್ತರ ಕೊಡಲ್ಲ, ನನ್ನಿಷ್ಟ ಅಂತ ಹೋಗೋ ಹಾಗಿಲ್ಲ. ನಿಮಗೊಂದು ಸ್ಥಾನ ಇದೆ. ಬಹಳ ಹಿಂದೆ ವಿದರ್ಭದ ಒಂದು ದೇಶವನ್ನು ಆಳ್ತಾ ಇದ್ದ ಸುದೇವ ಅಂತ, ಅವನಿಗೆ 2 ಮಕ್ಕಳು. ಆ 2 ಮಕ್ಕಳಲ್ಲಿ ಮೊದಲನೇವನು ನಾನು, ಶ್ವೇತ. ನನ್ನ ತಮ್ಮ ಇನ್ನೊಬ್ಬ ಹೆಂಡತಿಯಿಂದ, ಅಂದರೆ ನನ್ನ ಚಿಕ್ಕಮ್ಮನಿಗೆ ಹುಟ್ಟಿದವ ಸುರಥ ಅಂತ. ನಾನು ದೊಡ್ಡವನಾದ್ದರಿಂದಾಗಿ ನನ್ನ ತಮ್ಮ ನನ್ನ ಯುವರಾಜನಾದ. ನನ್ನ ತಂದೆ ಹೋದ ಮೇಲೆ ನಾನು ದೊರೆಯಾದೆ. ತತ್ರಾಹಂ ಕೃತವಾನ್ ರಾಜ್ಯಂ, ಚೆನ್ನಾಗಿ ರಾಜ್ಯಭಾರ ಮಾಡಿದೆ. ಸಾವಿರಾರು ವರ್ಷಗಳ ಕಾಲ ಇದನ್ನ ಒಂದು ಯಾಗಯಜ್ಞಾದಿಗಳನ್ನು ಮಾಡಿ ನನ್ನ ಆಯುಷ್ಯದ ಮಿತಿಯನ್ನು ತಿಳಿದುಕೊಂಡು ಈ ಕಾಡಿಗೆ ಬಂದೆ. ತಪಶ್ಚರ್ತುಂ ಪ್ರವಿಷ್ಟೋಸ್ಮಿ ಸಮೀಪೆ ತರತಚ್ಚುಭೇ, ತಪಸ್ ಮಾಡಲಿಕ್ಕೆ ಅಂತ ನಿಂತೆ. ಭ್ರಾತರಂ ತುರಥಂ ರಾಜ್ಯೆ ಅಭಿಚಿಚ್ಯ ಮಹೀಪತಿಂ, ನನ್ನ ತಮ್ಮ ಸುರಥನನ್ನ ಅಭಿಷೇಕ ಮಾಡಿ ಸಾವಿರಾರು ವರ್ಷಗಳ ಕಾಲ, 3000 ವರ್ಷಗಳ ಕಾಲ ತಪಸ್ಸು ಮಾಡಿದೆ. ಅಲ್ಲಿಗೆ ಬ್ರಹ್ಮಲೋಕಕ್ಕೆ ಹೋದೆ, ಸತ್ಯಲೋಕಕ್ಕೆ. ಅಲ್ಲಿ ಹಸಿವೆ ನೀರಡಿಕೆ ಆಯಿತು. ಅಲ್ಲಿ ಆಗುವ ಹಸಿವೆ ನೀರಡಿಕೆ ಪೀಡೆ ಕೊಡಲ್ಲ, ಭೋಗಕ್ಕೆ ಸಾಧನ ಆಯ್ತೆ. ಬಾಧೇತೆ ಪರಮೋದಾರ ತಥೋಹಂ ವ್ಯಥಿತೇಂದ್ರಿಯ, ಸೀದಾ ಬ್ರಹ್ಮನ ಹತ್ರ ಹೋದೆ. ಅಲ್ಲ,
ಹಸಿವೆ ಇಲ್ಲ, ನೀರಡಿಕೆ ಇಲ್ಲ ಸತ್ಯಲೋಕದಲ್ಲಿ ಅಂತಾರೆ. ಹಸಿವೆ ನೀರಡಿಕೆ ಇದ್ರೂ ಅದು ಭೋಗಕ್ಕೆ ಸಾಧನ ಅಂತಾರೆ. ಇದು ಏನಿದು? ನನಗೆ ಆಹಾರ ಬೇಕು, ಯಾವ ಆಹಾರವೂ ಸಿಗುತ್ತಾ ಇಲ್ಲ ಅಂದಾಗ ಬ್ರಹ್ಮದೇವರು ಹೇಳಿದ್ರು, ನೋಡಪ್ಪ, ನಿನ್ನ ಶರೀರ ಏನಿದೆ ಅದರಲ್ಲಿಯೇ ಮಾಂಸ ತುಂಬತ್ತೆ, ಅದನ್ನೇ ತಿನ್ನು. ಅನುಕ್ತಂ ರೋಹತೆ ಶ್ವೇತ ನಕದಾಚಿನ್ ಮಹಾಮತೆ. ಬೀಜವನ್ನು ಬಿತ್ತದಿದ್ದರೆ ಮೊಳಕೆ ಹೇಗೆ ಒಡೆದೀತು? ಬೀಜವನ್ನು ಬಿತ್ತಬೇಕು. ಆ ರೀತಿ ನೀನು ಮಾಡದ ಕರ್ಮ ನಿನಗೆ ಫಲ ಕೊಡೋದಿಲ್ಲ. ಯಾಕೆ ಅಂದರೆ ದತ್ತಂ ನತೇಸ್ತಿ ಸೂಕ್ಷ್ಮೋಪಿ ತಪ ಏವ ನಿಚೇವತೆ. ಯಾಗ ಮಾಡ್ತಾ ಇದ್ದೆ, ಅನ್ನದಾನ ಮಾಡ್ತಾ ಇರಲಿಲ್ಲ. ಅನ್ನದಾನ ಮಾಡದೇ ಇರೋದ್ರಿಂದಾಗಿ ನಿನಗೆ ಅದು ದಕ್ಕುವುದಿಲ್ಲ. ಅದರಿಂದಾಗಿ ಯಜ್ಞ ಮಾಡಿದೆವು ಅಂದರೆ ಅನ್ನದಾನ ಮಾಡಲೇಬೇಕು. ಯಾವುದಾರೊಂದು ಫಂಕ್ಷನ್ ಆಯಿತು ಅಂದರೆ ಬನ್ನಿ ಹೋಗಿ, ದೇವರ ದಯದಿಂದ ಎಲ್ಲ ಕಡೆ ಭಾರತದಲ್ಲಿ ಒಂದು ಫಂಕ್ಷನ್ನಿಗೆ ಬಂದರೆ ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮಗೆ ಅದು ಪ್ರಾಚೀನ ಕಾಲದಿಂದ ಬಂದದ್ದು. ನಮ್ಮ ಹೆಣ್ಣುಮಕ್ಕಳು ಎಷ್ಟೇ ಕಷ್ಟ ಆದರೂ ಈಗಲೂ ಕೂಡ ಅಡಿಗೆ ಮಾಡಿ ಹಾಕ್ತಾರೆ. ಯಾಕೆ ಅಂದರೆ ನಮ್ಮ ಅದು ಪೂರ್ವ ಯಾರು ಹಿಂದಿನವರಿದ್ದಾರೆ, ನಮ್ಮ ಪೂರ್ವಜರು, ಅವರ ಒಂದು ಸಂಸ್ಕಾರ. ಸೀತೆ ಹೇಳಲ್ವೇ ಹನುಮಂತನಿಗೆ, ಅವಳೇ ಪರಾಧೀನದಲ್ಲಿದ್ದಾಳೆ, ಹನುಮ ನಾನು ಬೇರೆ ಕಡೆ ಇದ್ದೇನೆ, ಆದ್ದರಿಂದ ಇದನ್ನೆಲ್ಲ ಮಾಡಲಿಕ್ಕಾಗಲ್ಲಪ್ಪ, ಇಲ್ಲಿಯೇ ಎಲ್ಲಿಯಾದರೂ ವಿಶ್ರಮಿಸಿಕೊಂಡು ಹಣ್ಣು ತಿಂದು ಹೋಗು ಆಯ್ತಾ ಅಂತ ಹೇಳ್ತಾನೆ. ಅದು ಭಾರತೀಯ ಸಂಸ್ಕೃತಿಯ ಹೆಗ್ಗುರುತು. ಅದು ಸೀತೆ ಐಕಾನ್ ಭಾರತೀಯ ಸಂಸ್ಕೃತಿಗೆ. ಅದರಿಂದಾಗಿ ಅವಳು ಹೇಳ್ತಾಳೆ, ಅನ್ನದಾನ ಅನ್ನೋದು ಶ್ರೇಷ್ಠ. ನೀನು ಅನ್ನದಾನ ಮಾಡಲಿಲ್ಲ, ಚೆನ್ನಾಗಿ ಯಜ್ಞಗಳನ್ನು ಮಾಡಿದೆ, ಚೆನ್ನಾಗಿ ತಪಸ್ಸು ಮಾಡಿದೆ, ಅದರಿಂದಾಗಿ ನಿನಗೆ ಕೊಡದೇ ಇರೋದು. ಯಾಕೆಂದ್ರೆ ನೀನು ಯಾವುದನ್ನು ಮಾಡದೇ ಇರೋದು ಅದನ್ನ ಹೆಂಗೆ ಕೊಡೋದು? ನಿನಗೆ ಕೊಡದೇ ಇರೋದು ಯಾವುದು ಅಂದರೆ ನೀನು ಮಾಡದೇ ಇರೋದು. ಹೌದಾ? ನಾನು ಯಾವಾಗ ಮುಕ್ತಿ ಇದಕ್ಕೆ? ಯದಾತು ತದ್ವನಂ ಶ್ವೇತ ಅಗಸ್ತ್ಯಸ್ತ ಮಹಾನ್ ರುಚಿ ಆಗಮಿಷ್ಯತಿ ದುರ್ಧರ್ಚ ತದಾ ಕೃಚ್ಛ್ರಾದ್ವಿಮೋಕ್ಷಸೆ. ಯಾವಾಗ ಆ ಅಗಸ್ತ್ಯರು ನೀನು ಇದ್ದ ಜಾಗಕ್ಕೆ ಬಂದು ಕೇಳ್ತಾರೆ, ಆಗ ಬಿಡುಗಡೆ ಹೊಂದುತ್ತೀಯ. ಕಿಂ ಪುನಸ್ತಾಂ ಮಹಾಬಾಹೋ ಕ್ಷುತ್ಪಿಪಾತವಚಂ ಗತಂ ಆಹಾರಂ ಗರ್ಹಿತಂ ಕುರ್ಮಿ ಸ್ವಶರೀರಂ ದ್ವಿಜೋತ್ತಮ. ಆ ಶಾಪದ ಫಲದಿಂದ ಆ ಒಂದು ಬ್ರಾಹ್ಮಣರ ಯಾಗಯಜ್ಞಾದಿಗಳನ್ನು ಮಾಡಿಸಿ ಊಟ ಹಾಕದೆ ಕಳಿಸ್ತಾ ಇದ್ದೆ. ಅದರ ಫಲದಿಂದ ನಾನು ಇವತ್ತು ಹೀಗಿದ್ದೇನೆ. ಅನ್ನದಾನ ಮಾಡಲೇ ಇಲ್ಲ, ತಪಸ್ಸನ್ನು ಮಾಡಿದೆ, ಚೆನ್ನಾಗಿ ಯಾಗಯಜ್ಞಾದಿಗಳನ್ನು ಮಾಡಿದೆ. ಅದರಿಂದ ಬಹೂನ್ ವರ್ಷಗಣಾನ್ ಬ್ರಹ್ಮನ್ ಭುಜ್ಯಮಾನಮಿದಂ ಮಯಾ. ಅವರೇ ಆಹಾರವನ್ನು ಕೊಟ್ಟಿದ್ದು, ನಾನು ದಿವಸ ಬಂದು ತಿಂದು ಹೋಗೋದು, ಮತ್ತೆ ಈ ಒಂದು ಶವದಲ್ಲಿ ಆಹಾರ ತುಂಬಿಕೊಳ್ಳುತ್ತೆ, ಅದನ್ನು ನಾನು ತಿಂದು ಹೋಗೋದು. ಇದು ನನ್ನ ಹಣೆಯ ಬರಹ. ಈ ಆಭರಣವನ್ನು ನಿಮಗೆ ಕೊಡಲಿಕ್ಕೆ ಬ್ರಹ್ಮದೇವರು ಹೇಳಿದ್ದಾರೆ. ಪ್ರತಿಗೃಹೀಶ್ವ ಭದ್ರಂತೆ ಪ್ರಸಾದಂ ಕರ್ತುಮರ್ಹಸಿ. ಇನ್ನು ಮೇಲೆ ಇನ್ನು ಕೊಟ್ಟಿದ್ದೇನಲ್ಲ, ಭಕ್ಷ್ಯ ಭೋಜ್ಯ ಎಲ್ಲವೂ ನನಗಲ್ಲಿ ಸಿಗತ್ತೆ, ಅದನ್ನ ನೀನು ರಾಮನಿಗೆ ಕೊಡಬೇಕು ಅಂತ ಹೇಳಿದ. ರಾಮನಿಗೆ ಸಮರ್ಪಣೆ ಮಾಡಿದರೆ ಅದು ಪೂರ್ಣ ಆಗತ್ತೆ. ಯಾವಾಗ ನನಗೆ ಕೊಟ್ಟ ಆಗಲೇನೆ ಆ ಮಾನುಜ ಪೂರ್ವಕೋ ದೇಹ ರಾಜರ್ಷಿರ್ ವಿನನಾಚ. ಆ ರಾಜರ್ಷಿಯ ಆ ಶರೀರ ಏನಿತ್ತು ಅದು ನಾಶವಾಯಿತು. ತೃಪ್ತನಾಗಿ ಆ ರಾಜ ಮತ್ತೆ
ಸತ್ಯಲೋಕಕ್ಕೆ ಹೋದ. ಅದರಿಂದಾಗಿ ನಿನಗೆ ಕೊಡ್ತಾ ಇದ್ದೇನೆ ಅಂದರು. ದತ್ತಂ ತಸ್ಮಿನ್ ನಿಮಿತ್ತೇ ಕಾಕುತ್ಸ್ಥ ದತ್ತಂ ಅದ್ಭುತ ದರ್ಶನಂ. ಅದರಿಂದ ನಿನಗೆ ಕೊಡ್ತಾ ಇರೋದು ಅಂತ ಅಗಸ್ತ್ಯರು ಹೇಳಿದರು ಅನ್ನುವಲ್ಲಿಗೆ 78ನೆಯ ಸರ್ಗ ಮುಗಿದಿದೆ. ನಾಳೆ ಏನಿದೆ ಆ ದಂಡಕಾರಣ್ಯ ಯಾಕಾಯಿತು ಆಯಿತಾ, ಅದರ ಬಗ್ಗೆ ದೊಡ್ಡ ಕಥೆ ಇದೆ. ಅಗಸ್ತ್ಯಾಶ್ರಮದಿಂದ ಆಮೇಲೆ ಹೊರಡ್ತಾನೆ. ಈ ತರಹ ಬೇಕಾದಷ್ಟು ಕಥೆಗಳು ಮತ್ತೆ ಇವೆ. ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.